ನಾಗವಲ್ಲಿ ಜೊತೆ ಲಾಂಗ್ ಡ್ರೈವ್ ಬರೋರೆಲ್ಲ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೂಪ ಎನ್ಗೌಡ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಒಂದು ಗೆಸ್ಟ್ ಮೇಕಪ್ ಲುಕ್ ಇತ್ತು. ಸೊ ಮೇಕಪ್ಗೆ ಅಂತ ಹೇಳ್ಬಿಟ್ಟು ಜಿನ್ನಗರಕ್ಕೆ ಹೋಗಿ ಮೇಕಪ್ ಎಲ್ಲ ಮಾಡಿದ್ವಿ. ನನ್ನ ಮಗ ಅವ್ರ ಮಗನ ಜೊತೆ ಆಟ ಆಡ್ತಾ ಇದ್ದ. ಸೊ ಬಿಂದು ಅವ್ರಿಗೆ ಮೇಕಪ್ ಎಲ್ಲ ಮಾಡಿ ಕೊಟ್ಟು ನಮ್ಮ ಮನೆಯವರು ಕೂಡ ನಮ್ಮ ಜೊತೆಲೇ ಬಂದಿದ್ರು. ಸೊ ತರಕಾರಿ ಫ್ರೂಟ್ಸು ಎಲ್ಲನೂ ಕೂಡ ಅಲ್ಲೇ ಅಮೃತೂರಲ್ಲೇ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಹೊರಟು ಬಂದ್ವಿ. ತುಂಬ ಬಿಸಿಲು ಶೆಕೆ ಕೂಡ ಆಗ್ತಾಯಿತ್ತು. ಸೊ ಹಾಗಾಗಿ ಮ್ಯಾಂಗೋಸ್ ಎಲ್ಲನೂ ಕೂಡ ತಂದಿದ್ವಿ. ಸೊ ಮ್ಯಾಂಗೋ ಸ್ಮೂತಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೂ ಕೂಡ ಮ್ಯಾಂಗೋ ಸ್ಮೂತಿ ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ದಂಗೂ ಆಗುತ್ತೆ, ನಾನು ಕುಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನಾನು ಸ್ಮೂತಿ ಮಾಡೋದಕ್ಕೆ ಬಳಸ್ತಾ ಇರೋ ಬ್ಲೆಂಡರ್ ಬಂದು ಅಗ್ಯಾರೋ ರೀಗಲ್ ಪರ್ಸನಲ್ ಬ್ಲೆಂಡರ್ ಅಂತ ಹೇಳ್ಬಿಟ್ಟು. ಈ ಪ್ಯಾಕಲ್ಲಿ ಏನೇನಿರುತ್ತೆ ಐಟಮ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, 2 ಬ್ಲೇಡ್ ಬೇಸ್ನ ಕೊಟ್ಟಿರ್ತಾರೆ. ಒಂದು ಫ್ಲ್ಯಾಟ್ ಬೇಸ್ ಇರುತ್ತೆ, ಇನ್ನೊಂದು ಕ್ರಾಸ್ ಬ್ಲೇಡ್ ಬೇಸ್ ಇರುತ್ತೆ. ಒಂದು ಗ್ರೈಂಡರ್ಗೆ ಮತ್ತು ಇನ್ನೊಂದು ಬ್ಲೆಂಡಿಂಗಿಗೆ ಅಂತ ಕೊಟ್ಟಿರ್ತಾರೆ. ಇದು 2. ಆ್ಯಂಡ್ ನೆಕ್ಸ್ಟು ನಿಮಗೆ ಜಾರ್ 3 ಕೊಟ್ಟಿರ್ತಾರೆ. ಒಂದು 300 ml ಜಾರ್ ಇರುತ್ತೆ, ಒಂದು 500 ml ಜಾರ್ ಇರುತ್ತೆ, ಒಂದು 700 ml ಜಾರ್ನ ಕೊಟ್ಟಿರ್ತಾರೆ. ಇದು ಬಂದು ಫ್ಲಿಪ್ ಟಾಪ್ ಲಿಡ್ಡು. ಇದನ್ನು ನಾವು ಜಾರ್ಗೆ ಹಾಗೇನೆ ಡೈರೆಕ್ಟಾಗಿ ಹಾಕೊಂಡು ಕೂಡ ನಾವು ಡ್ರಿಂಕ್ ಮಾಡ್ಬೋದು, ಜ್ಯೂಸ್ ಸ್ಮೂತಿ ಎಲ್ಲನೂ ಕೂಡ. ಹಾಗೆಯೇ 2 ಒಂದು ಸಾಲಿಡ್ ಲಿಡ್ಡು ಮತ್ತು ಒಂದು ಸ್ಟೈನರ್ ಲಿಡ್ಡನ್ನು ಕೂಡ ಕೊಟ್ಟಿರ್ತಾರೆ. ಇದಿಷ್ಟು ಅಗ್ಯಾರೋ ರೀಗಲ್ ಪರ್ಸನಲ್ ಬ್ಲೆಂಡರ್ ಸೆಟ್ಟಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಬನ್ನಿ ಇವಾಗ ತಡ ಮಾಡೋದು ಬೇಡ, ಮ್ಯಾಂಗೋ ಸ್ಮೂತಿನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಮ್ಯಾಂಗೋ ಬ್ಯಾಕ್ ಸೈಡಲ್ಲಿ ತೊಟ್ಟಿರೋ ಕಡೆ ಕಟ್ ಮಾಡಿಕೊಂಡು ಆಮೇಲೆ 2 ಪೀಸಸ್ ಆಗಿ ಕಟ್ ಮಾಡಿ ಅದರ ಸೆಂಟರಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಅದನ್ನು ನಾವು ಫುಲ್ ನೀಟಾಗಿ ಸಿಪ್ಪೆಯಿಂದ ಹಣ್ಣನ್ನು ನೀಟಾಗಿ ಕಂಪ್ಲೀಟಾಗಿ ತೆಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ಸ್ಪೂನಲ್ಲಿ ನೀಟಾಗೆ ಪೀಲ್ ಮಾಡ್ಕೊತಾ ಇದ್ದೀನಿ ಮ್ಯಾಂಗೋನ. ಇವಾಗಂತೂ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೂ ಮ್ಯಾಂಗೋ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಮಕ್ಕಳಿಗೆ ಈ ಥರ ಸ್ಮೂತಿ ಅಥವಾ ನಾವು ಈ ಥರ ಸ್ಮೂತಿ ಮಾಡ್ಕೊಂಡು ಕುಡಿದ್ರು ಕೂಡ ಹೆಲ್ದಿನೇ ಕೂಡ. ಸೀಸನಲ್ ಫ್ರೂಟ್ಸ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಲೈಕ್ ಇವಾಗ ತಿನ್ನೋದಕ್ಕೆ ಕೊಟ್ಟರೆ ಬಟ್ಟೆ ಗಲೀಜು ಮಾಡ್ಕೊತಾರೆ ಅನ್ನೋದಿರುತ್ತೆ, ಅಥವಾ ಕೆಳಗಡೆ ಬೀಳ್ಸೋದು, ಅನ್ಹೈಜಿನಿಕ್ ಆ ಥರ ಎಲ್ಲ ಇರುತ್ತೆ. ಸೊ ಹಂಗಾಗಿ ಸ್ಮೂತಿ ಮಾಡ್ಕೊಂಡು ಕುಡಿದ್ರೆ ಲೈಕ್ ಮ್ಯಾಂಗೋ ತಿಂದಂಗೆ ಇರುತ್ತೆ. ಇವಾಗ ನಾನು ಯಾಕೆ ಈ ಬ್ಲೆಂಡರ್ನೇ ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ ಅಂದರೆ, ಇವಾಗ ಜಾರಲ್ಲೆಲ್ಲ ಹಾಕ್ದಾಗ ಲೈಕ್ ಒಂದೊಂದ್ಸರಿ ನೀರು ಬೇಕನ್ಸುತ್ತೆ ಅದಕ್ಕೆ, ಮತ್ತು ಹಾರೋದು ಎಲ್ಲ ಆಗುತ್ತೆ. ಸೊ ಇದರಲ್ಲಾದರೆ ನಾವು ನೀಟಾಗಿ ಹೈಜಿನಾಗೆ ನೀಟಾಗೇನು ಕೂಡ ಅದನ್ನು ಸ್ಮೂತಿನ ಮಾಡ್ಕೊಳ್ಬೋದು. ಇವಾಗ ನಾನು ಒಂದು 3 ಮ್ಯಾಂಗೋನ ಪೀಲ್ ಮಾಡಿ ಹಾಕ್ಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ 150 ml ಆಗೋಷ್ಟು ಮಿಲ್ಕ್ನ ಆ್ಯಡ್ ಮಾಡಿದ್ದೀನಿ. ರಾ ಮಿಲ್ಕು, ಬಿಸಿ ಮಾಡಿರಬಾರ್ದು. ಆ್ಯಂಡ್ ಅದಾದಮೇಲೆ ನಾನು ಬ್ಲೆಂಡರ್ ಬೇಸ್ ಬ್ಲೇಡ್ನ ನಾನಿಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಇದನ್ನು ನಾವು ಉಲ್ಟಾ ಮಾಡಿ ಅದಕ್ಕೆ ಕ್ಲಾಕ್ ವೈಸ್ನ ನಾವು ರೊಟೇಟ್ ಮಾಡಿ ಮತ್ತು ಸ್ವಿಚ್ನ ಆನ್ ಮಾಡಿ ಒಂದು ರೌಂಡ್ ಟರ್ನ್ ಮಾಡಿದ್ರೆ ನಮಗೆ ಅದು ಗ್ರೈಂಡ್ ಆಗುತ್ತೆ, ಲೈಕ್ ಬ್ಲೆಂಡ್ ಆಗುತ್ತೆ. ಮ್ಯಾಂಗೋ ನಾವೇನು ಸ್ಮೂತಿ ಥರ ಮಾಡ್ತಾಯಿದ್ದೀವೋ ಅದು ನೀಟಾಗೆ ಬ್ಲೆಂಡ್ ಆಗುತ್ತೆ. ಒಂದು 2 ಮಿನಿಟ್ಸು ಬೇಡ ಈ ಜ್ಯೂಸ್ನ ಮಾಡೋದಕ್ಕೆ, ಒಂದು ಅಷ್ಟು ಬೇಗನೆ ಕೂಡ ಆಗುತ್ತೆ. ಕಟ್ ಮಾಡೆಲ್ಲ ಇಟ್ಕೊಂಡಿದ್ರೆ 2 ಮಿನಿಟ್ಸಲ್ಲಿ ನಮಗೆ ಸ್ಮೂತಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಸ್ಮೂತಿ ಎಷ್ಟು ಪರ್ಫೆಕ್ಟಾಗಿ ಕ್ರೀಮಿ ಟೆಕ್ಸ್ಚರಾಗೆ ಬ್ಲೆಂಡ್ ಆಗಿದೆ, ಮತ್ತು ಟೇಸ್ಟು ಕೂಡ ಕರೆಕ್ಟಾಗಿತ್ತು. ಸೊ ಇವಾಗ ಅದನ್ನು ನಾನು ಗ್ಲಾಸಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಮೂತಿ ಆಗಿರೋದನ್ನ ಸ್ವಲ್ಪ ಟೆಕ್ಸ್ಚರು ತಿಕ್ಕಾಗೆ ಇದೆ. ನೆಕ್ಸ್ಟು ಇದ್ರ ಮೇಲೆ ನಾನು ಗಾರ್ಲಿಷ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಇದು ಗ್ರೈಂಡಿಂಗ್ ಬ್ಲೇಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರ್ಸೋಕ್ಕೆ, ಇನ್ನೂ ಫುಲ್ ಫೈನ್ ಪೌಡರ್ ಕೂಡ ನಾವು ಇದರಲ್ಲಿ ಮಾಡ್ಕೊಳ್ಬೋದು. ನಾನು ಬರೀ ಜಸ್ಟು ಗಾರ್ಲಿಷಿಂಗಿಗೆ ಅಂತ ಹೇಳ್ಬಿಟ್ಟು ತರಿಯಾಗೆ ಸ್ವಲ್ಪ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಸ್ಮೂತಿನ ಡೆಕೋರೇಟ್ ಮಾಡಿಕೊಂಡೆ. ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ನಿಮಗೆ ಯಾರಿಗಾದ್ರೂ ಸರ್ವ್ ಮಾಡಬೇಕು ಅಂತ ಇದ್ದಾಗ ನೀವು ಈಸಿಯಾಗೆ ನೆಂಟ್ರೇನಾದ್ರು ಸಡನ್ನಾಗಿ ಬಂದರೆ ಕ್ವಿಕ್ಕಾಗೆ ನೀವು ಇದನ್ನು ಮಾಡಿ ಅವರಿಗೆ ಸರ್ವ್ ಕೂಡ ಮಾಡ್ಬೋದು. ಲೈಕ್ ಮ್ಯಾಂಗೋ ಅಷ್ಟೇ ಅಲ್ಲ, ನೀವು ಚಟ್ನಿ ಮತ್ತು ಅಡುಗೆಗೆ ಏನಾದರೂ ಮಸಾಲೆ ರುಬ್ಬಬೇಕು ಅಂತ ಇದ್ರೂ ಕೂಡ ನೀವು ಈ ಬ್ಲೆಂಡರಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಕಿಚನ್ ಯೂಸಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಜಿಮ್ಮಿಗೆ ಹೋಗೋರು ಕೂಡ ಇದನ್ನು ಈಸಿಯಾಗೆ ಬೇಗ ಕ್ವಿಕ್ಕಾಗುತ್ತೆ, ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಮೇಂಟೆನೆನ್ಸು ಕೂಡ ಈಸಿಯಾಗೇ ಇರುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಅಂತೂ ನನಗಂತೂ 100% ಸ್ಯಾಟಿಸ್ಫೈ ಆಯಿತು. ತುಂಬಾ ಖುಷಿ ಆಯಿತು ಇದನ್ನು ಯೂಸ್ ಮಾಡಿ. ಆ್ಯಂಡ್ ಇದನ್ನು ವಾಶ್ ಮಾಡೋದು ಲೈಕ್ ಸೋಪಿಂದ ನೀಟಾಗಿ ವಾಶ್ನ ಮಾಡಿಕೊಂಡು ಅದನ್ನು ನೀವು ಎತ್ತಿಟ್ಕೊಳ್ಬೋದು. ಆ್ಯಂಡ್ ಜಾಸ್ತಿ ರಿಸ್ಕಿ ಮೇಂಟೆನೆನ್ಸ್ ಏನೂ ಇರೋದಿಲ್ಲ. ಹಾಗೆಯೇ
ನಾವು ಈ ಪ್ರಾಡಕ್ಟ್ನ ಅಮೆಝಾನ್, ಫ್ಲಿಪ್ಕಾರ್ಟ್ ನಿಮಗೆ ಎಲ್ಲಿ ಬೇಕಾದ್ರೂ ನೀವು ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟಲ್ಲೂ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಪರ್ಚೇಸ್ನ ಮಾಡ್ಬೋದು. ಆ್ಯಂಡ್ ವಾಶ್ ಮಾಡಿ ಆದಮೇಲೆ ಇದನ್ನು ನಾವು ಡ್ರೈ ಟವಲಿಂದ ನೀಟಾಗಿ ಒರೆಸ್ಕೋಬೇಕು ಈ ಪಾರ್ಟ್ಸ್ಗಳನ್ನೆಲ್ಲ. ಆ್ಯಂಡ್ ಮೇನ್ ಯೂನಿಟಿಗೆ ಏನಾದರೂ ಗಲೀಜಾದರೆ ನೀರು ಹಾಕೋಕ್ಕೆಲ್ಲ ಹೋಗಬಾರ್ದು. ವೆಟ್ ಕ್ಲಾತಿಂದ ನಾವು ಅದನ್ನು ಒರೆಸ್ಕೊಂಡು ಆಮೇಲೆ ಒಂದು ಸತಿ ಡ್ರೈ ಕ್ಲಾತಿಂದ ಡ್ರೈನ ಮಾಡಿಕೊಂಡು ಎತ್ತಿಟ್ಕೊಂಡೆ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಆಗುತ್ತೆ. ನನಗಂತೂ ಈ ಬ್ಲೆಂಡರ್ ತುಂಬಾ ಇಷ್ಟ ಆಯಿತು. ಆಗ್ಯಾರೋ ಬ್ರ್ಯಾಂಡ್ಗಂತೂ ನಾನಂತೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಕೆಲಸಗಳನ್ನ ಸಾಗೋ ಥರ ಮಾಡುತ್ತೆ. ನಿಮಗೂ ಮನೆಗೆ ಅಥವಾ ನಿಮಗೆ ಪರ್ಸ್ನಲ್ ಯೂಸಿಗೆ ಏನಾದ್ರೂ ನಿಮಗೆ ಬ್ಲೆಂಡರ್ ಬೇಕು ಅಂತಂದರೆ ನಾನು ಇದನ್ನು 100% ಸಜೆಸ್ಟ್ ಮಾಡ್ತೀನಿ. ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಮನೆ ದೇವ್ರಿಗೆ ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಅಪ್ಪುಗೂ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ರೆಡಿ ಮಾಡಿ ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ಬಿಸಿಲು ಹಂಗೆ ಇದು ತುಂಬ ಬಿಸಿಲು ಹೊಡಿತಾನೆ ಇತ್ತು. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ, ಖುಷಿ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನೂ ಜಾಸ್ತಿ ಪಾಸಿಟಿವ್ ಎನರ್ಜಿನೇ ಸಿಕ್ತಂಗೆ ಅನಿಸುತ್ತೆ. ಸೊ ಫೈನಲಾಗಿ ಹಳೆ ಊರಮ್ಮ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದ್ವಿ. ಅಲ್ಲಿ ಆಚೆನೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಕೂತಿದ್ವಿ. ನನಗೆ ಅಲ್ಲಿ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು. ಅವ್ರ ಪಾಪುಗೆ ಲೈಕ್ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತೊಗೊಬಂದಿದ್ರು. ಅವರು ಇವನಿಗೆ ಒಂದು ಕೊಟ್ಟರು, ಅದನ್ನು ತೊಗೊಂಬಂದು ತೋರಿಸ್ತಾ ಇದ್ದ. ಅಲ್ಲಿ ತಿನ್ಕೊಂಡು ಕೂತಿದ್ದ ಸ್ವಲ್ಪ ಹೊತ್ತು. ನಾವು ಕೂಡ ದೇವಸ್ಥಾನದಲ್ಲೇ ಅಲ್ಲೇ ಕೂತಿದ್ವಿ. ಆಮೇಲೆ ದೇವ್ರ ಹತ್ರ ಹೂವು ಕೊಟ್ಟಿರೋದನ್ನ ತೆಗೆದು ನನ್ನ ತಲೆ ಮೇಲೆ ಹಾಕ್ಕೊಂಡು ಏನೇನೋ ಚೇಷ್ಟೆಗಳನ್ನ ಮಾಡ್ತಾಯಿದ್ದ. ಆಮೇಲೆ ಆಚೆ ಬಂದ್ವಿ. ಆಮೇಲೆ ಅವ್ರು ಆಚೆ ಮಾತಾಡ್ಸಿದ್ರು, ನೀವು ವೀಡಿಯೋಸ್ ಎಲ್ಲ ನೋಡ್ತೀವಿ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಆ ಥರ ಸಿಗ್ತಾರೆ. ನನಗೆ ಅಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಬಟ್ ಅವ್ರು ಮಾತಾಡ್ಸಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಭೈರವನ ದೇವಸ್ಥಾನ ಕೂಡ ಇತ್ತು. ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಫುಲ್ ಸನ್ಸೆಟ್ ಆಗೋ ಥರ ಕಾಣಿಸ್ತಾ ಇತ್ತು ದೇವಸ್ಥಾನ. ಈಚೆಯಿಂದ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ನನ್ನ ಮಗ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಎಲ್ಲ ಒಂದು ಸತಿ ಕರ್ಕೊಂಡು ಹೋದಾಗ ತೋರಿಸಿದ್ರು, ಇಲ್ಲಿ ಫಿಶ್ ಇರುತ್ತಲ್ಲ ಅದು ಕಡಲೆಪುರಿ ಹಾಕೋದು. ಸೊ ಹಂಗಾಗಿ ಅವ್ನು ಹಠ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಒಂದು 10 ರೂಪೀಸಿಗೆ ಕಡಲೆಪುರಿ ಎಲ್ಲ ತೊಗೊಂಬಂದ್ಬಿಟ್ಟು ಕಲ್ಯಾಣಿ ಹತ್ರ ಬಂದು ಕೂತ್ಕೊಂಡು ಕಲ್ಯಾಣಿಲಿ ಫಿಶ್ಶಿಗೆಲ್ಲನೂ ಕೂಡ ಕಡಲೆಪುರಿನ ಹಾಕ್ತಾಯಿದ್ವಿ. ಅವು ಒಂದೊಂದ್ಸರಿ ಜಾಸ್ತಿ ಬಂದ್ಬಿಡ್ತಾಯಿತ್ತು, ಒಂದೊಂದು ಸತಿ ಬರ್ತಾನೆ ಇರಲಿಲ್ಲ. ಸೊ ಅವನು ಕೂಡ ಕೂರಿಸ್ಕೊಂಡು ಕಡಲೆಪುರಿ ಖಾಲಿ ಆಗೋವರೆಗೂ ಅಲ್ಲೇ ಕಡಲೆಪುರಿ ಎಲ್ಲನೂ ಹಾಕಿ ಅವನು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದ. ಸೊ ಹಂಗಾಗಿ ಕೂತ್ಕೊಂಡು ಆಮೇಲೆ ಮನೆ ಕಡೆ ಹೊರ್ಟು ಬಂದ್ವಿ. ರೋಡಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ಅವನು ಮಲ್ಕೊಂಬಿಡ್ತಾನೆ ಅಂತ ಹೇಳ್ಬಿಟ್ಟು ಏನೇನೋ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಮಲ್ಕೊಂಡ್ರೆ ಇಟ್ಕೊಳಕ್ಕಾಗಲ್ಲ ಅವನನ್ನು, ಮತ್ತು ಗಾಡೀಲಿ ಹೋಗಿರ್ತೀವಲ್ಲ. ಸೊ ಹಂಗಾಗಿ ಅಂದ್ಬಿಟ್ಟು ಆಮೇಲೆ ಹಂಗೂ ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಆಮೇಲೆ ನಿದ್ದೆ ಬಂತು, ಅವ್ನು ಮಲ್ಕೊಂಡ. ಆಮೇಲೆ ವ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ. ಅದು ನೆಕ್ಸ್ಟ್ ಡೇ ಅಪ್ಪುಗೆ ಟಿಫನ್ ಬಾಕ್ಸು ಮತ್ತು ಸ್ನ್ಯಾಕ್ಸು ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ಇವತ್ತು ತಿಂಡಿಗೆ ನೀರು ದೋಸೆ ಮತ್ತು ಹೆಸ್ರುಬೇಳೆ ಸಾಗು ಥರ ಲೈಕ್ ಸಾಂಬಾರು ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಅದನ್ನು ಅಪ್ಪು ಜಾಸ್ತಿ ಅದನ್ನು ಖಾಲಿ ಮಾಡ್ಕೊಂಡು ಬರಲ್ಲ ಅಂತ ಹೇಳ್ಬಿಟ್ಟು ಅವ್ನು ಚಿಕ್ಕ ಡಬ್ಬಿಗೆ ಹಾಕ್ಕೊಟ್ಟು ಅವನಿಗೆ ಮನೇಲಿ ಒಂದು ತಿಂದಿರ್ತಾನೆ. ಸೊ 11:30ಗೆಲ್ಲ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಅವನಿಗೂ ಒಂದೇ ದೋಸೆ ಹಾಕಿ ದಾಳಿಂಬೆ ಹಣ್ಣು ಸ್ನ್ಯಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ನಾನು ತಿಂಡಿ ಎಲ್ಲನೂ ತಿಂಡಿ ತೊಗೊಂಡು ಇವತ್ತು ಬ್ಯಾಂಗ್ಳೂರಿಗೆ ಹೊರಟೆ. ಕ್ಲಾಸಿಗೆ ಹೋಗೋಷ್ಟರಲ್ಲಿ ಇಷ್ಟು ಕೆಲಸನ ಮಾಡಿಕೊಂಡು ನಾನು ಓಡ್ತೀನಿ. ಇನ್ನು ಮಿಕ್ಕಿದ್ದನ್ನು ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಿ ಬಿಡೋದು ಎಲ್ಲ ನಾನು ಅಪ್ಪ ಮತ್ತು ಅಮ್ಮ ಇಬ್ಬರು ನೋಡ್ಕೊತಾರೆ. ಆ್ಯಂಡ್ ಇವತ್ತು ತುಂಬಾ ಟ್ರಾಫಿಕ್ ಕೂಡ ಇತ್ತು. ಫೈನಲಾಗಿ ಹೋಗಿ ಕ್ಲಾಸ್ ಹತ್ರ ರೀಚ್ ಆಗಿ ಕ್ಲಾಸೆಲ್ಲ ಅಟೆಂಡ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಸ್ನ ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಬರೋಣ, ಹಾಗೇ ಸ್ವಲ್ಪ ಮೆಹಂದಿ ಐಟಮ್ಸು ಖಾಲಿಯಾಗಿತ್ತು, ಮತ್ತು ಮಿಕ್ಕಿದ್ದೇನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಶಬೀನಾ ಇಬ್ಬರೂ ಕೂಡ ಹೊರಟ್ವಿ. ಆಮೇಲೆ ಮೆಹಂದಿ ಐಟಮ್ಸ್ ಎಲ್ಲನೂ ಕೂಡ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಅದನ್ನು ತೊಗೊಂಡು ನೆಕ್ಸ್ಟು ನಾವು ಹಾಗೇ ಸ್ಟ್ರೀಟಲ್ಲೇ ಶಾಪಿಂಗ್ ಮಾಡಿಕೊಂಡು ಲೈಕ್ ಮಲ್ಲೇಶ್ವರಂಗೆ ಶಾಪಿಂಗ್ ಅಂತ ಏನೂ ಇಲ್ಲ, ಮೆಹಂದಿ ಐಟಮ್ಸ್ನ ತೊಗೊಂಡು ಅಲ್ಲಿಂದ ಸ್ಟ್ರೀಟಲ್ಲಿ ಬರಬೇಕಾದ್ರೆ ಮೆಟ್ರೋ ಸ್ಟೇಷನ್ ತನಕ ಏನಾದ್ರು ಇಷ್ಟ ಆದರೆ ತೊಗೊಂಡು ಶಾಪಿಂಗ್ನ ಮಾಡಿಕೊಂಡು ಅವಳು ಪಿ ಜಿ ಕಡೆ ಹೊರಟ್ಲು. ಆ್ಯಂಡ್ ನಾನು ಮೆಟ್ರೋದಲ್ಲಿ ಗೊರಗುಂಟೆಪಾಳ್ಯ ತನಕ ಬಂದು ಅಲ್ಲಿಂದ ಬಸ್ನ ಹತ್ಕೊಂಡು ಊರಿಗೆ ಬಂದೆ. ಊರಿಗೆ ಬಂದು ಕಾಲ್ ಮಾಡಿದೆ. ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಬಂದರು.
ಅಲ್ಲಿಂದ ನನ್ನನ್ನು ಪಿಕ್ ಮಾಡಿಕೊಂಡು ಇವಾಗ ಮನೆಗೆ ಹೋದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ರೊಟೀನು. ನನ್ನ ಮಗನಿಗೆ ಇವತ್ತು ಆಲೂ ಪರೋಟ ಇತ್ತು ಟೈಮ್ ಟೇಬಲಲ್ಲಿ ಊಟ. ಸೊ ಹಂಗಾಗಿ ಅವನಿಗೆ ಅದನ್ನು ಮಾಡಿ ಪ್ಯಾಕ್ ಮಾಡಿ ಅವನನ್ನು ಸ್ಕೂಲಿಗೆ ಬಿಟ್ಟು ಇವತ್ತು ಕ್ಲಾಸಿಗೇನು ಹೋಗಿದ್ದಿರಲಿಲ್ಲ. ಸೊ ಇವತ್ತು ರಚಿತಾ ಏನಾದರೂ ಮೇಕಪ್ ಲುಕ್ ಮಾಡು ಅಂತ ಹೇಳಿದ್ಲು ಅಂದ್ಬಿಟ್ಟು ಅವಳಿಗೆ ನಾವು ಬೇರೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದ್ರದ್ದೇನೇನೋ ಆಯಿತು. ಸೊ ಹಂಗಾಗಿ ಫೈನಲಾಗಿ ಲಾಸ್ಟಿಗೆ ಭರತನಾಟ್ಯ ಕಾಸ್ಟ್ಯೂಮ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದರದ್ದೇ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯಾಗೆ ರೆಡಿ ಮಾಡಿದ್ವಿ. ಲುಕ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಸುಪ್ರೀತಣ್ಣಂಗೆ ಹೇಳಿದ್ವಿ ಫೋಟೋಸ್ ಎಲ್ಲ ವೀಡಿಯೋಸ್ ತೆಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅವರೂ ಕೂಡ ಓಕೆ ಮಾಡಿಕೊಡ್ತೀನಿ ಅಂತ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಕೂಡ ಮಾಡಿಕೊಟ್ರು. ಬಂದು ಕುಣಿಗಲ್ ಕೆರೆ ಹತ್ರ ಹೋಗಿ ಫಸ್ಟು ಶೂಟ್ ಮಾಡ್ಕೊಂಡ್ವಿ. ನಾವು ಪ್ಲ್ಯಾನ್ ಮಾಡ್ಕೊಂಡು ಅದು ಮಾಡೋಣ ಅಂತ ಅಂದ್ಕೊಳೋ ಅಷ್ಟರಲ್ಲಿ ಆಲ್ರೆಡಿ ನಾವು ಮಧ್ಯಾಹ್ನ ಸಂಜೆ ತುಂಬಿಸ್ಬಿಟ್ಟಿದ್ವಿ. ರೆಡಿಯಾಗಿ ಹೊರಟಾಗ ಆಲ್ರೆಡಿ ಒಂದು 4:30 5 o'clock ಹಂಗೆ ಹೋಗಿತ್ತು. ಇನ್ನೇನು ಕತ್ಲೆ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಪಾರ್ಕು ಮತ್ತು ಕುಣಿಗಲ್ ಕೆರೆ ಹತ್ರ ಎಲ್ಲ ಶೂಟ್ ಮಾಡಿಕೊಂಡು 6:30 ಆಗಿತ್ತು. ಅದಾದಮೇಲೆ ಇಲ್ಲಿಂದ ಹೊರಟು ಸ್ಟುಡಿಯೋಗೆ ಹೋಗಿ ಅಲ್ಲಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ದ ವೇ ರೋಡಲ್ಲಿ ಹೋಗ್ಬೇಕಾದ್ರೆ ದೀಪ ಮತ್ತು ಫ್ಲವರ್ ಎಲ್ಲನೂ ಕೂಡ ತೊಗೊಂಡು ಹೊರಟು ಸ್ಟುಡಿಯೋಗೆ ಹೋಗಿ ಅಲ್ಲಿ ದೀಪ ಎಲ್ಲ ಅರೇಂಜ್ ಮಾಡಿಕೊಂಡು ಸೆಟಪ್ ಮಾಡಿಕೊಂಡು ಫೋಟೋಸ್ನ ಚೆನ್ನಾಗಿ ತೆಕ್ಕೊಟ್ರು ಸುಪ್ರೀತಣ್ಣ. ಫೋಟೋಸ್ ಎಲ್ಲನೂ ಕೂಡ ತೆಕ್ಕೊಂಡು ಅದಾದಮೇಲೆ ವೀಡಿಯೋಸು ಕೂಡ ನಾನು ಕೂಡ ತುಂಬ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡೆ. ಕೆಲವೊಂದೊಂದು ವೀಡಿಯೋಸ್ ಹಾಕಿದ್ದೀನಿ, ಕೆಲವೊಂದೊಂದು ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಆ್ಯಂಡ್ ಇನ್ನೂ ಎಡಿಟ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಎಡಿಟ್ ಮಾಡಾದಮೇಲೆ ಅಪ್ಲೋಡ್ ಮಾಡ್ತೀನಿ. ನೀಟಾಗಿ ಎಲ್ಲ ಶೂಟೆಲ್ಲ ಆದಮೇಲೆ ಲಾಸ್ಟಿಗೆ ಅವಳಿಗೆ ಈ ಒಂದು ರೀಲ್ ಮಾಡಬೇಕು ಅಂತ ಆಸೆ ಇತ್ತಂತ ಅಂದ್ಬಿಟ್ಟು ನಾಗವಲ್ಲಿ ಬದಲಾಗ್ತಾ ಇರೋದನ್ನ ನೀವು ನೋಡಿ, ಇಲ್ಲಿ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ಲು. ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಂಡು ಅದರದ್ದು ರೀಲ್ಸ್ ಕೂಡ ಆಲ್ರೆಡಿ ಅವಳು ಅಪ್ಲೋಡ್ ಮಾಡಿದ್ಲು. ನಾನು ಟಚಪ್ಗೆ ಏನು ತೊಗೊಂಡು ಹೋಗಿರಲಿಲ್ಲ. ಅವಳು ಕಾಜಲ್ಲಿದ್ದರೆ ನನಗೆ ಕೆಳಗಡೆ ಸ್ಮರ್ಜ್ ಮಾಡು ಅಂತಾಳೆ. ನಾನು ತೊಗೊಂಡು ಹೋಗಿರಲಿಲ್ಲ. ತೊಗೊಂಡು ಹೋಗಿದ್ರು ಯಾವುದೋ ಒಂದು ಖಾಲಿ ಆಗಿರೋದನ್ನ ಬ್ಯಾಗಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ ಅರ್ಜೆಂಟಲ್ಲಿ. ಆಮೇಲೆ ಹೆಂಗೆಂಗೋ ಅದನ್ನೇ ಹೆಂಗೋ ಸ್ಮರ್ಜ್ ಮಾಡಿ ಹೆಂಗೆಂಗೋ ಗೀಚಿ ಆಮೇಲೆ ಅವಳೇನೆ ನೀಟಾಗಿ ಹಿಂಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಬಳ್ಕೊತಾ ಇದ್ಲು. ಕಾಜಲ್ನೆಲ್ಲನೂ ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಭರತನಾಟ್ಯ ಲುಕ್ ಹೋಗಿ ಅಲ್ಲಿ ನಾಗವಲ್ಲಿ ಲುಕ್ಕಾಗಿ ಟರ್ನ್ ಆಗಿತ್ತು. ಫೈನಲ್ಲಾಗಿ ಅದು ಗಂಗಾ ನಾಗವಲ್ಲಿಯಾಗಿ ಬದಲಾಗಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಮಾಡ್ಬೋದು ಗಾಯ್ಸ್. ಪ್ಲೀಸ್ ಎಲ್ಲರೂ ರೂಪನ್ನ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿತ್ತು ಮೇಕಪ್, ಸಕ್ಕತ್ತಾಗಿತ್ತು. ನೋಡಿ ಯಾವ ಆದ್ರೂ ನಾಗವಲ್ಲಿ ಆಗಿದ್ರು ಸೂಪರ್ ಆಗಿ ಕಾಣಿಸ್ತಾ ಇದ್ವಿ. ನಾಗವಲ್ಲಿ ಜೊತೆ ಬರೋರೆಲ್ಲ ಬನ್ನಿ. ಸೈಟ್ ಅಂತಾನೆ ಗೊತ್ತಿರಲಿಲ್ಲ ಗಾಯ್ಸ್. ಇವಾಗ ರೂಪನ್ನ ಪಾಪನ್ ಮಾಡ್ಬಿಡ್ತಾ. ಇದಿಷ್ಟ ಆಗಿತ್ತು ಈ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ